ಮಹಾಸ್ವಾಮಿಗಳು ಹಾಗೆ ಎಲ್ಲ ಪೂಜೆ ಅತಿಥಿಯಾಗಬೇಕು ನೆರವೇರಿಸಬೇಕು. ಹಾಗೆ ದೀಪಾರ್ಚನೆ ಮತ್ತು ಪುಷ್ಪಾರ್ಚನೆ. ದರ್ಶನ ಆಶೀರ್ವಾದ ಸೌಭಾಗ್ಯದಿಂದ ನಾವೆಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಹಿರಿಯರು ಹಾಕೊಟ್ಟಂತಹ ನಾವೆಲ್ಲ ಸಮುದಾಯದ ವ್ಯವಸ್ಥೆಯಲ್ಲಿ ಭಾವನಾತ್ಮಕವಾಗಿ ಬದುಕ್ತಾ ಇರುವಂಥ ಜನಗಳು ನಾವೆಲ್ಲ ಸಮುದಾಯದವರು. ಈ ಒಂದು ಸಮುದಾಯದ ವ್ಯವಸ್ಥೆಯಲ್ಲಿ ಅನೇಕ ಹಿರಿಯರು ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿ ಈ ಸಂಸ್ಥೆಯನ್ನು ಸಾಕಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಈ ಗ್ರಾಮದ ಅನೇಕ ಹಿರಿಯರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠಕ್ಕೆ ಈ ಸಂಸ್ಥೆಯನ್ನು ವಹಿಸಿಕೊಟ್ಟು ಇಲ್ಲಿರುವಂಥ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವರಾಗಿದ್ದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಆದಿಹಳ್ಳಿ ಕ್ಷೇತ್ರಕ್ಕೆ ಬಂದು ಆದಿಲಕ್ಷ್ಮಿಯ ದರ್ಶನ ಆಶೀರ್ವಾದವನ್ನು ಪಡ್ಕೊಂಡು ಇಲ್ಲಿಯ ಆ ದೇವಿಯ ಮಹಿಮೆಯನ್ನು ಕೊಂಡಾಡಿ ಪರಮಪೂಜ್ಯ ಮಹಾಸ್ವಾಮೀಜಿಯವರು ತಾವೇ ಸ್ವತಃ ಒಂದು ಈ ದೇವಸ್ಥಾನಕ್ಕೆ ಭೂಮಿ ಪೂಜೆಯನ್ನು ಮಾಡಿ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಮಾಡಿ ಇಲ್ಲೊಂದು ಶಾಖಾ ಮಠವನ್ನು ಮಾಡಿ ಇಲ್ಲಿನ ಜನಗಳಿಗೆ ಪ್ರತಿ ವರ್ಷವೂ ಕೂಡ ಸಮಯ ಸಿಕ್ಕಾಗಲೆಲ್ಲ ದರ್ಶನ ಆಶೀರ್ವಾದವನ್ನು ನೀಡಿ ನಮ್ಮ ಕುಲಗುರುಗಳಾಗಿ ನಮ್ಮೆಲ್ಲರ ಆರಾಧ್ಯ ದೈವರಾಗಿ ಆದಿಹಳ್ಳಿ ಅಂತ ಅಂದರೆ ಪರಮಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಎಲ್ಲ ಕಡೆ ತಿರುಗಾಡಿ ಹೋಗಿ ಆ ಪಾದಸ್ಪರ್ಶ ಈ ಭೂಮಿಗೆ ಸೋಕ್ತಂಥ ಸಂದರ್ಭದಲ್ಲಿ ಪ್ರತಿ ಮರಗಳು ಗಿಡಗಳು ಇಲ್ಲಿರುವಂಥ ಎಲ್ಲ ನೆಲೆಗಳು ಕೂಡ ಸ್ವಾಮೀಜಿಯವರು ಇಡೀ ನಮ್ಮ ಆದಿಹಳ್ಳಿಯ ತೋಟಗಳನ್ನೆಲ್ಲ ಸುತ್ತಾಡಿ ಪರಮಪೂಜ್ಯರ ಒಂದೊಂದು ಗಿಡಗಳನ್ನ ಕೂಡ ಲೆಕ್ಕ ಇಟ್ಕೊಂಡುವಂಥ ಇಲ್ಲಿಯ ಆದಿಹಳ್ಳಿ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು ಮಹಾಸ್ವಾಮೀಜಿಯವರಿಗೆ. ಇಲ್ಲಿನ ಹಿಂದೆ ಇದ್ದಂಥ ಅನೇಕ ಹಿರಿಯರು ಅವರೆಲ್ಲ ಸ್ಮರಣೆ ಮಾಡಬೇಕಾಯ್ತು. ನಮ್ಮ ತಿಮ್ಮೇಗೌಡರು ಹಾಗೂ ಮೂಡಲಗಿರಿಗೌಡರು ಹಾಗೂ ಇನ್ನೊಬ್ಬರು ತಿಮ್ಮೇಗೌಡರು ಅವರೆಲ್ಲ ಸ್ವಾಮೀಜಿಯವ್ರ ಜೊತೆ ಒಡನಾಟ ಇಟ್ಕೊಂಡು ಸ್ವಾಮೀಜಿಯವ್ರನ್ನ ಕರ್ಕೊಬಂದು ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ಕೇರಿ ಈ ಸುತ್ತಮುತ್ತಲಿನ ಎಲ್ಲರೂ ಕೂಡ ಆದಿಹಳ್ಳಿಗೆ ಆದಿಲಕ್ಷ್ಮಿ ದೇವಸ್ಥಾನಕ್ಕೆ ಅನೇಕ
ಸುಮಾರು 50-60 ಹಳ್ಳಿಗಳು ಇಲ್ಲಿಗೆ ಬರ್ತವೆ ಸ್ವಾಮೀಜಿ. ಈ ಕ್ಷೇತ್ರ ನಿಮ್ಮ ಪಾದಸ್ಪರ್ಶದಿಂದ, ಅಮ್ಮನ ಆಶೀರ್ವಾದದಿಂದ ಈ ಕ್ಷೇತ್ರ ಪುನೀತವಾಗಬೇಕು ಅಂತೇಳಿ ಕಂಡಂಥ ಕನಸುಗಳನ್ನ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಪ್ರತಿ ವರ್ಷವೂ ಕೂಡ ಆದಿಹಳ್ಳಿಗೆ ಬಂದು ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡಿ, ಸ್ವಾಮೀಜಿಯವರಿಗೆ ಆದಿಹಳ್ಳಿ ಅಂತ ಅಂದರೆ ಅಷ್ಟು ಅತ್ಯಂತ ಪ್ರೀತಿಯ ಒಂದು ಗ್ರಾಮವಾಗಿತ್ತು. ಅದೇ ರೀತಿ ಕೂಡ ಈಗಿರುವಂಥ ಜಗದ್ಗುರುಗಳು ಕೂಡ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಪ್ರತಿ ವರ್ಷವೂ ಕೂಡ ಜಾತ್ರೆಗೆ ಬಂದು ಅಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ಅಮ್ಮನಿಗೆ ಕುಂಕುಮ ಅರ್ಚನೆಗಳನ್ನ ಮಾಡಿ ನಿಮ್ಮೆಲ್ಲರಿಗೂ ದರ್ಶನವನ್ನು ನೀಡಿ ನೋಡುವಂಥ ಅವಕಾಶ ಪ್ರತಿ ವರ್ಷನೂ ಕೂಡ ಸ್ವಾಮೀಜಿಯವರೇ ಕೇಳ್ತಾರೆ ಆದಿಹಳ್ಳಿ ಜಾತ್ರೆ ಯಾವಾಗ ಅಂತೇಳಿ. ಈ ವರ್ಷ ವಿಶೇಷ ನಮ್ಮ ಆದಿಹಳ್ಳಿ ಗ್ರಾಮಸ್ಥರು ಪರಮ ಪೂಜ್ಯ ಮಹಾಸ್ವಾಮೀಜಿಯವನ್ನ ಕರಿಕೆ ಹೋದಂಥ ಸಂದರ್ಭದಲ್ಲಿ 1 ಗಂಟೆ ಅವನ ಜೊತೆಯಲ್ಲಿ ಇರಿಸ್ಕೊಂಡು ಒಂದು ತಮಾಷೆಯಾಗಿ ಒಂದು ಮಾತು ಹೇಳಿದ್ರು. ಸ್ವಾಮೀಜಿಯವರು ನಾನು ಬಂದಂಥ ಸಂದರ್ಭದಲ್ಲಿ ನಾನೇ ಕಾಯ್ಬೇಕಲ್ಲಪ್ಪ ನಮ್ಮ ಭಕ್ತಾದಿಗಳನ್ನ, ಎಲ್ಲ ಕೊನೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಬರ್ತೀನಿ, ನಾನು ಬಂದಾಗ ನಮ್ಮೂರು ಜನ ಬರೋದೇ ಇಲ್ಲ ಅಂತೇಳಿ ಸುಮ್ಮನೆ ತಮಾಷೆಗೆ ಚಟಾಕಿ ಮಾತುಗಳನ್ನ ಆಡಿದ್ರು. ಅದು ಸತ್ಯವೂ ಕೂಡ. ಇವತ್ತು ಗುರುಗಳು ಅಂತ ಅಂದರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾವುದೋ ಒಂದು ಸಾಂಸ್ಕೃತಿಕ ಒಂದು ಸಂಬಂಧಕ್ಕೆ ನಾವೆಲ್ಲ ಗಂಟು ಬಿದ್ದು ಗುರುಗಳನ್ನ ಮೂಲ ಸ್ವರೂಪವನ್ನು ಮರ್ತಿದ್ದೆ ಆದರೆ ನಾವು ಯಾವ ರೀತಿ ಆಗ್ತೀವೋ ಅಂತೇಳಿ ಗೊತ್ತಿಲ್ಲ. ಗುರುವಿನ ಗುಲಾಮನಾಗುವ ತರಕ ದೊರೆಯದನ್ನ ಮುಗುತಿ ಅಂತೇಳಿ. ಸಮಾಜ ಮತ್ತು ಮೌಲ್ಯಗಳು ಕಾಣದ ಮಟ್ಟಿಗೆ ಆಧುನಿಕತೆ ಬೆಳಕು ನಮ್ಮ ಕಣ್ಣಿಗೆ ಮನಸ್ಸಿಗೆ ಬೀಳಬಾರದು. ಮನುಷ್ಯನಿಗೆ ವಿಜ್ಞಾನ ತಂತ್ರಜ್ಞಾನ ಬೆಳಕನ್ನೇನೋ ಕೊಟ್ಟಿದೆ. ಯಾವ ರೀತಿಯಲ್ಲಿ ವೇದಿಕೆಯಲ್ಲಿ ಕೊಡ್ತಿರ್ತಕ್ಕಂಥ ನಮ್ಮಗಳಿಗೆ ನಮ್ಮ ಕಣ್ಣಿಗೆ ಜಾಸ್ತಿ ಬೆಳಕು ಬಿದ್ದು ನೀವೇ ಕಣ್ಣಿಗೆ ಕಾಣಿಸ್ತಾ ಇಲ್ವೋ ನಮಗೆ? ಅದೇ ರೀತಿ ಆಧುನಿಕತೆಯ ಆವಿಷ್ಕಾರಗಳು ಕೊಡುಗೆಗಳು ಜನಮಾನಸಕ್ಕೆ ಸಿಗೋದಕ್ಕಿಂತ ಇನ್ನೂ ಹೆಚ್ಚು ಸಿಕ್ಕಿ ಹೊರಗಿನ ವಸ್ತುಗಳು ಕಾಣದೆ ಹೋದ್ರೆ ಏನು ಅಂತ ತೊಂದರೆ ಇಲ್ಲ. ಒಳಗಿನ ನಾವೇ ಕಾಣಿಸಿದಷ್ಟು ಮಸುಕಾಗಿ ಅಜ್ಞಾನದಲ್ಲಿ ತುಂಬಿ ಹೋಗಿದ್ದೇವೆ. ಅದನ್ನೇ ಶಂಭುನಾಥ ಸ್ವಾಮಿಗಳು ಪ್ರಾರಂಭದಲ್ಲಿ ಹೇಳಿದ್ರು. ಕಸ್ತೂರಿ ಮೃಗ ಜೀವನ್ ಪೂರ್ತಿ ತನ್ನ ಸುತ್ತ ಪ್ರವಹಿಸ್ತಕ್ಕಂಥ ಒಂದು ಸುವಾಸನೆಗೋಸ್ಕರ ಹುಡುಕ್ತಾ ಓಡಾಡುತ್ತಂತೆ. ಅದೆಷ್ಟೋ ಬಾರಿ ಗೊತ್ತಿಲ್ಲದೇನೆ ಹಾಗೆ ಸತ್ತು ಹೋಗುತ್ತೆ, ಮತ್ತೆ ಹುಟ್ಟಿ ಬರುತ್ತೆ, ಮತ್ತೆ ಹುಡುಕಾಟ. ಅದೆಷ್ಟು ಜನ್ಮಗಳನ್ನ ಎತ್ತಿದ್ರು ಕೂಡ ನನ್ನ ಒಳಗೆ ಆ ಒಂದು ಸುವಾಸನೆ ಬರ್ತಾ ಇದ್ದ ಗೊತ್ತಿಲ್ಲದೆ ಹಾಗೆ ಸಾಯುತ್ತೆ, ಹಾಗೆ ಹುಟ್ಟುತ್ತೆ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಹೋಗ್ಲಿ, ಇಲ್ಲಿ ಬಂದು ಹುಟ್ಟೋದು ತಪ್ಪೇನಲ್ಲ. ಹುಟ್ಟಿದ ಮೇಲೆ ಸಾವಿರುತ್ತೆ, ಸಾತ್ತ ಮೇಲೆ ಹುಟ್ಟು ಇರ್ತದೆ. ಇದೇನು ದೊಡ್ಡ ದುರಂತವ ಅಂತಂದ್ರೆ ಖಂಡಿತ ದುರಂತ ಅಲ್ಲ. ದುರಂತ ಯಾವಾಗಪ್ಪ ಅಂತಂದ್ರೆ ಅಜ್ಞಾನದಲ್ಲಿ ಗೊತ್ತಿಲ್ಲದೇ ಹುಟ್ಟಿ ಗೊತ್ತಿಲ್ಲದೆ ಸತ್ತಾಗ ಮಧ್ಯದಲ್ಲಿ ಒಂದೊಂದು ಕೂಡ ಪ್ರತಿ ಕ್ಷಣದಲ್ಲಿ ಕೂಡ ವ್ಯಕ್ತಿ ಭಯದಿಂದ ವಿಫಲಗೊಂಡು ನರಳುತ್ತಾನಲ್ಲ, ಅದು ಪಾಪ, ಅದು ನರಕ. ಯಾವ ಕ್ಷಣದಲ್ಲಿ ನಾವು ನೆನೆದಾಗ ನಮಗೆ ನಾವೇ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಬೋದು. ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಯಾವ ತಾಕಲಾಟಗಳಿಲ್ಲ, ತುಮಲ ಇಲ್ಲ, ಭಯ ಇಲ್ಲ, ದುಃಖ ಇಲ್ಲ, ಯಾರನ್ನು ನೋಡಿದ್ರು ಕೂಡ ದ್ವೇಷ ಇಲ್ಲ. ನಮ್ಮನ್ನ ದ್ವೇಷ ಮಾಡುವರನ್ನ ಎದುರುಗಡೆ ಬಂದ್ರು ಕೂಡ ಪ್ರೀತಿ ಉಕ್ಕುತ್ತೋ ಆ ಕ್ಷಣವನ್ನೇ ಸ್ವರ್ಗ ಅಂತ ಕರಿತೇವೆ, ಮುಕ್ತಿ ಅಂತ ಕರಿತೇವೆ. ಇದರ ಹೊರತಾಗಿ ಇರತಕ್ಕಂಥ ಮನಸ್ಸಿನ ಭಾವನೆಯನ್ನ ನರಕ ಅಥವಾ ಅಜ್ಞಾನದ ಸ್ಥಿತಿ ಅಂತ ಕರಿತೇವೆ. ಇದಕ್ಕೋಸ್ಕರ ನಮ್ಮ ಹಿರಿಯರು ಹಲವಾರು ವ್ಯವಸ್ಥೆಗಳನ್ನ ಬೇಕೆಂದೇನೆ ಸ್ಪಷ್ಟವಾಗಿ ಮೈಂಡ್ಫುಲಿ ದೇ ಹ್ಯಾವ್ ಡಿಸೈನ್ ಫಾರ್ ದ ಲಿಬರೇಷನ್ ಆಫ್ ದ ಪೀಪಲ್, ಜನರ ಮುಕ್ತಿಗೋಸ್ಕರ ಡಿಸೈನ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಅಂತಹದ್ರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಇಂತೆಲ್ಲ ಜಾತ್ರೆಗಳು ಕೂಡ ಬಹು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಜಗತ್ತಿನಲ್ಲಿ ಕೇವಲ ಮನುಷ್ಯ ಅಷ್ಟೇ ಅಲ್ಲ, ಲಕ್ಷಾಂತರ ಕೋಟ್ಯಾಂತರ ಪ್ರಾಣಿಗಳು ಕೂಡ, ಜೀವ ಜಂತುಗಳು ಕೂಡ ಭೂಮಿ ಮೇಲೆ ಹುಟ್ಟಿದವೆ. ನಾವು ಉಸಿರಾಡಿದ ಹಾಗೆ ಅವು ಉಸಿರಾಡ್ತವೆ, ನಾವು ಬದುಕಿದ ಹಾಗೆ ಅವು ಬದುಕ್ತಾ ಇದ್ದಾವೆ. ನಮಗೂ ಅವಕ್ಕೂ ಏನು ವ್ಯತ್ಯಾಸ ಏನು ಇಲ್ಲ. ಆದ್ರೂ ಕೂಡ ಮನುಷ್ಯನ ಹುಟ್ಟಿಗೆ, ಮನುಷ್ಯನ ಇರುವಿಕೆಗೆ ನಮ್ಮೆಲ್ಲರ ಈ ಜನ್ಮಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಅದು ಏನಪ್ಪಾ ಅಂತಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ತಕ್ಕಂಥ ಕೆಲಸ ಮಾಡೋದು. ಅದನ್ನೇ ನಮ್ಮ ಮಲ್ಲೇಶಗೌಡರು ಸ್ವಲ್ಪ
ಕಠಿಣ ಅಂತ ಅನ್ಸಿದ್ರು ಕೂಡ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಅವರು ಸ್ವಲ್ಪ ನೇರವಾಗಿ ಮಾತನಾಡ್ತಾರೆ. ಅವರು ಆಧುನಿಕತೆಯ ಬೆಳಕು ನಮ್ಮ ಬದುಕುಗಳನ್ನ, ಮೌಲ್ಯಗಳನ್ನ, ರೀತಿ ನೀತಿಗಳನ್ನ ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಎಷ್ಟೊಂದು ಕತ್ತಲಿಗೆ, ಅಜ್ಞಾನಕ್ಕೆ, ಅಂಧಕಾರಕ್ಕೆ ನೂಕಿದೆ ಅಂತಂದ್ರೆ ಏನ್ ಮಾಡ್ತಾ ಇದ್ದೇವೆ ಅಂತಕ್ಕಂತಹ ಭಾವನೆ ಮತ್ತು ನಾಚಿಕೆ ಕೂಡ ಇಲ್ಲದೆ ಬದುಕ್ತಾ ಇದ್ದೇವೆ ಅನ್ನೋದನ್ನ ಸ್ವಲ್ಪ ನೇರವಾಗಿ ಅವರು ಹೇಳಿದರು. ಮನುಷ್ಯನ ಹುಟ್ಟಿಗೆ, ಮನುಷ್ಯನ ಜನ್ಮಕ್ಕೆ ನಮ್ಮೆಲ್ಲರದಕ್ಕೂ ಒಂದು ಕಾರಣ ಇದೆ, ನಮ್ಮನ್ನ ತಿಳ್ಕೊಳ್ತಕ್ಕಂಥದ್ದು. ಕೇವಲ ದುಡಿದು ತಿನ್ನುವುದಕ್ಕೋಸ್ಕರ ನಾವು ಹುಟ್ಟಿದವರಲ್ಲ. ದುಡಿದು ತಿಂದು ದೇಹವನ್ನಷ್ಟೇ ಸಾಕ್ಲಿಕ್ಕೆ ನಮ್ಮ ಉದ್ದೇಶ ಇದ್ದಿದ್ಯಾದ್ರೆ, ಬದುಕು ಇದ್ದಿದ್ದಿದ್ರೆ, ಎಮ್ಮೆ, ದನ, ಪ್ರಾಣಿಗಳು ಕೂಡ ಹೇಗೋ ಬದುಕ್ತಾ ಇದ್ದಾವೆ. ಯಾವ ರೀತಿಯಲ್ಲಿ ನಮ್ಮ ಬದುಕು ಅದಕ್ಕಿಂತ ವಿಶೇಷವಾಗಿದೆ ನಮ್ಮೆಲ್ಲರೂ ಕೂಡ ಗೊತ್ತು. 17-18ನೇ ಶತಮಾನದವರೆಗೂ ಕೂಡ ಪ್ರತಿಯೊಂದು ವಸ್ತುವಿನ ಸೃಷ್ಟಿಯನ್ನು ಕೂಡ ಯಾವ ರೀತಿ ಮಾಡ್ತಾ ಇದ್ರು, ಮನುಷ್ಯರೇ ನಿಂತು ಗುಡಿ ಕೈಗಾರಿಕೆಗಳ ಮುಖಾಂತರ ಮಾಡ್ಕೊಳ್ತಾ ಇದ್ವಿ. ಹೌದಾ? ಎಲ್ಲವನ್ನ ನಾವೇ ಮಾಡ್ಕೊಳ್ತಿದ್ವಿ. ತಪ್ಪಲ್ಲ. ಜಗತ್ತು ಇದ್ದ ಹಾಗೆ ಇರೋದಿಲ್ಲ. ಒಂದು ಮಾತು ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಇನ್ ದ ಯೂನಿವರ್ಸ್. ಜಗತ್ತಿನಲ್ಲಿ ಯಾವುದು ಸ್ಥಿರವಪ್ಪ ಅಂತಂದ್ರೆ ಬದಲಾವಣೆಯ ಒಂದು ಸ್ಥಿರವಾಗಿರ್ತಕ್ಕಂಥದ್ದು. ಅಂದ್ರೆ ಅಟ್ ಈಚ್ ಅಂಡ್ ಎವರಿ ಮೊಮೆಂಟ್ ಅಂಡ್ ದ ಪಾಯಿಂಟ್ ಆಫ್ ಅವರ್ ಲೈಫ್, ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿ ಕೂಡ, ಪ್ರತಿಯೊಂದು ಗಳಿಗೆಯಲ್ಲಿ ಕೂಡ ಬದಲಾಗ್ತಾನೇ ಹೋಗ್ತದೆ. ಯಾವುದು ಕೂಡ ಸ್ಥಿರವಲ್ಲ. ಬದಲಾವಣೆಯೇ ಸ್ಥಿರವಾಗಿರ್ತಕ್ಕಂಥದ್ದು ಈ ಜಗತ್ತಿನಲ್ಲಿ. ಇಂತಹ ಹೊತ್ತಿನಲ್ಲಿ 18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಆಯ್ತಲ್ವಾ? ಯಾವ ರೀತಿ ಆಯ್ತು? ಸ್ಟೀಮ್ ಎಂಜಿನ್ಗಳು ಬಂದವು. ಮೊದಲ ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ ಸ್ಟೀಮ್ ಎಂಜಿನ್ಗಳು ಬಂದವು. ಆ ಸ್ಟೀಮ್ ಹವೆಯಿಂದ ಎಷ್ಟೆಲ್ಲ ವಸ್ತುಗಳನ್ನ ಪ್ರಾಡಕ್ಟ್ ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ, ಅದನ್ನು ಉಪಯೋಗಿಸಿಕೊಂಡು ಮೊದಲ ಕೈಗಾರಿಕೆ ಕ್ರಾಂತಿ ಆದಾಗ ಜನಗಳು ತುಂಬಾ ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡಿದ್ರು. 1870-80 ವಿವೇಕಾನಂದ ಅಮೆರಿಕಕ್ಕೆ ಹೋದ ಕಾಲಘಟ್ಟ ಅಂತ ಸುಮ್ಮನೆ ಅಂದ್ಕೊಂಡ್ರೆ, ಆ ಕಾಲಘಟ್ಟದಲ್ಲಿ ನಮ್ಮ ಭೈರವಿ ಕೆಂಪೇಗೌಡರು ಇದ್ರಲ್ಲ, ಕೇಳಿದಿರಾ? ಗಾನಯೋಗಿ ನಾಡಪ್ರಭು ಕೆಂಪೇಗೌಡರಲ್ಲ, ನಮ್ಮ ಭೈರವಿ ಕೆಂಪೇಗೌಡರು ಇದ್ದ ಕಾಲಘಟ್ಟದಲ್ಲಿ 2ನೇ ಕೈಗಾರಿಕೆ ಕ್ರಾಂತಿ ಆಯಿತು. ಅಷ್ಟೊತ್ತಿಗೆ ಒಂದಿಷ್ಟು ವಿದ್ಯುತ್ ಶಕ್ತಿ ಅವೆಲ್ಲ ಬಂತು, ಮತ್ತಷ್ಟು ವಸ್ತುಗಳ ಪ್ರೊಡಕ್ಷನ್ ಜಾಸ್ತಿ ಆಯಿತು. ನಾವು ನೋಡ್ತಾನೆ ಕಂಪ್ಯೂಟರ್ ಯುಗ ಬಂತು, ಡಿಜಿಟಲ್ ಯುಗ ಬಂತು. ಹೌದಾ? ಡಿಜಿಟಲ್ ಯುಗ ಬರೋ ಹೊತ್ತಿಗೆ ಪ್ರಾರಂಭದ ಸುಮಾರು 200-250 ವರ್ಷಗಳ ಹಿಂದೆ ಮನುಷ್ಯನ ಕತ್ತೆಯ ರೀತಿಯಲ್ಲಿ ದುಡಿಸ್ಕೊಳ್ತಾ ಇದ್ರಲ್ಲ, ಅದು ಹೋಗಿ ಮನುಷ್ಯನ ಬದುಕು ಸ್ವಲ್ಪ ಸ್ವಚ್ಛ ಆಗಲಿಕ್ಕೆ ಪ್ರಾರಂಭ ಆಯಿತು. ಈಗ ಇನ್ನೊಂದು ಯುಗ ಬಂದಿದೆ. ಕಳೆದ 15-20 ವರ್ಷದಿಂದ ಇನ್ನೊಂದು ಯುಗವನ್ನು ನೋಡ್ತಾ ಇದ್ದೇವೆ. ಗೊತ್ತಾ? ಅದು ಈ ಒಂದು ರೆವಲ್ಯೂಷನ್ ಅನ್ನ 4ನೇ ಕೈಗಾರಿಕೆ ಕ್ರಾಂತಿ ಅಂತ ಕರೀತೇವೆ. ನಿಮಗೆ ನೆನಪಿರಲಿ, ಮೊದಲ ಕೈಗಾರಿಕೆ ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಥರ್ಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಅಟ್ ಪ್ರೆಸೆಂಟ್ ವಿ ಆರ್ ಇನ್ ದ ಎರಾ ಆಫ್ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಯಾಕೆ ಮಾತಿಲ್ಲಿ ಹೇಳ್ತಾ ಇದ್ದೇನೆ ಅಂತಂದ್ರೆ, ಅಂದಿಗೆ ಇದ್ದಂತ ನಮ್ಮ ಹಿರಿಯರ ಬದುಕಿನ ರೀತಿಯಲ್ಲಿ ಇವತ್ತು ನಮ್ಮ ಬದುಕು ಇಲ್ಲ. ನಮ್ಮ ರಾಷ್ಟ್ರವನ್ನ, ಅಖಂಡ ಭಾರತವನ್ನು ಆಳಿದಂತ ಚಂದ್ರಗುಪ್ತ ಮೌರ್ಯ, ಹೌದಾ? ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಇದ್ದಂತಹ ಚಾಣಕ್ಯನ ಕಾಲದವ, ಅಲೆಕ್ಸಾಂಡರ್, ಇವರೆಲ್ಲರೂ ಕೂಡ ಬದುಕ್ತಾ ಇರ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾಯ್ತು. ಹೆಚ್ಚು ಅಂತಂದ್ರೆ ಕುದುರೆಗಳಲ್ಲಿ ಓಡಾಡ್ತಾ ಇದ್ರು. ಇವತ್ತು ನಿಮ್ ಯಾರನ್ನಾದ್ರೂ ಕೂಡ ಹಾಸನ್ಗೆ ಹೋಗಿ ಕುದುರೆಲಿ ಹೋಗಿ ಬನ್ನಿ ಅಂತಂದ್ರೆ, ಅಯ್ಯೋ ಬೆನ್ನು ನೋಯುತ್ತೆ ಅಂತೀರಿ. ರಥದಲ್ಲಿ ಹೋಗಿ ಬನ್ನಿ ಅಂತಂದ್ರೆ, ಏನೋ ಒಂದಿಷ್ಟು ಸ್ವಾಮಿಗಳು ಬಂದಂತ ಕರ್ಕೊಂಡು ಹೋಗ್ಲಿಕ್ಕೆ 100 ಮೀಟರ್ ರಥ ಸರಿ, ಅಷ್ಟಕ್ಕೇನೆ ಎಷ್ಟೋ ಅಂತ ಅನ್ಸ್ಬಿಡುತ್ತೆ, ಸುಸ್ತು ಅನ್ಸುತ್ತೆ. ಅಂತಾದ್ರಲ್ಲಿ ನಾಡನ್ನೇ ಆಡ್ತಾ ಇದ್ದಂತ ಚಕ್ರವರ್ತಿಗಳಿಗಿದ್ದಂತ ಆ ಡಿಸ್ಕಂಫರ್ಟ್, ಅಸೌಖ್ಯ ಇವತ್ತು ನಮ್ಗೆ ಇದೆಯಾ? ಇಷ್ಟೆಲ್ಲ ಸೌಖ್ಯಗಳನ್ನ ಈ ಕ್ರಾಂತಿಗಳು ಅಂತಂದ್ರೆ ಬದಲಾವಣೆ ಆಗಿರ್ತಕ್ಕಂಥ ಆವಿಷ್ಕಾರವನ್ನು ಉಪಯೋಗಿಸಿ ಆದಂತಹ ಬದಲಾವಣೆಗಳು, ಇದೆಲ್ಲ ಆಗಿ ಬರ್ತಾ ನಿಮ್ಗೆ ಇತ್ತೀಚೆಗೆ ಒಂದು ಕೇಳಿದ್ರಿ, 1,000 ಜನ 10,000 ಜನ ಕೆಲಸ ಮಾಡ್ತಾ ಇದ್ದ ಜಾಗದಲ್ಲಿ ಇವತ್ತು ಒಂದು ಎಂಜಿನಿಯರಿಂಗ್ ಕಲ್ತಿರ್ತಕ್ಕಂಥ ಒಬ್ಬ ಹುಡುಗ 2 ಕಂಪ್ಯೂಟರ್ಗಳನ್ನ ಇಟ್ಟುಕೊಂಡು 10,000 ಜನದ ಕೆಲಸ ಒಬ್ಬನೇ ಮಾಡ್ತಾ ಇದ್ದಾನೆ. ಒಂದು ಕಡೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಕೆಲಸಗಳು ಕಡಿಮೆ ಆಗ್ತಾ ಇದಾವೆ.
ಹಾಗಿದ್ರೆ ಮನುಷ್ಯನ ಮುಂದಿನ ಗತಿ ಏನು? ಕೆಲಸಗಳು ಕಡಿಮೆ ಆಗ್ತಾ ಇದೆ ಅಂತ ಇವತ್ತು ಯಾರಾದ್ರೂ ಕೂಡ ಅವತ್ತಿಗೂ ಇವತ್ತಿಗೂ ಕಡಿಮೆ ಹೋಲಿಕೆ ಮಾಡ್ಕೊಂಡದೆ. ದುಡ್ಡು ಕಡಿಮೆ ಆಗಿದೆ ಯಾರ ಕೈಲಾದ್ರೂ, ಕೆಲಸಗಳು ಕಡಿಮೆ, ವಿದ್ಯೆ ಜಾಸ್ತಿ ಆಗ್ತಾ ಇದೆ, ಸಂಪತ್ತು ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನದಲ್ಲಿ ಇನ್ನೂ ಕೂಡ ಕೆಲಸಗಳು ವ್ಯಕ್ತಿಯ ಕೈಲಿ ಕಡಿಮೆ ಆಗ್ತಾ ಹೋಗ್ತವೆ. ನೂರಾರು ಜನ ಸೇರಿ 16 ಎಕರೆ ಜಮೀನಿನಲ್ಲಿ ವ್ಯವಸಾಯ ಮಾಡ್ತಾ ಇದ್ದಂತ ಜಾಗದಲ್ಲಿ ಇವತ್ತು ಒಂದಿಬ್ಬರು ಸೇರಿ 100 ಎಕರೆಯನ್ನು ವ್ಯವಸಾಯ ಮಾಡುವಷ್ಟು ಟೆಕ್ನಾಲಜಿ ಬಂದ್ಬಿಟ್ಟಿದೆ. ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರೆ ನೆನಪಿಟ್ಕೊಳ್ಳಿ, ಇನ್ನು 10-15 ವರ್ಷದಲ್ಲಿ ಈಗಿರುವಷ್ಟು ಶ್ರಮ ಮತ್ತು ಕೆಲಸಗಳು ನಮ್ಮ ಜನಗಳ ಕೈನಲ್ಲಿ ಖಂಡಿತ ಇರೋದಿಲ್ಲ. ಹಿಂದೆ ಒಂದು ಮಾತು ಇತ್ತು, ಯಾವ ವ್ಯಕ್ತಿಯ ಕೈನಲ್ಲಿ ಉದ್ಯೋಗ ಇಲ್ಲವೋ, ಕೆಲಸ ಇಲ್ಲವೋ, ಅವನು ನಿರುದ್ಯೋಗಿ ಆದದ್ದೇ ಆದ್ರೆ ಬಡತನ ಬರುತ್ತೆ ಅಂತ. ಅದು ಸುಳ್ಳು. ಕೆಲಸ ಕಡಿಮೆ ಆದಷ್ಟು ಮುಂದಿನ ದಿನಗಳಲ್ಲಿ ಸಂಪತ್ತಿಗೇನು ಕೊರತೆ ಆಗೋದಿಲ್ಲ. ಕೆಲಸ ಕಡಿಮೆ ಆದ ಸಂದರ್ಭದಲ್ಲಿ ವ್ಯಕ್ತಿ ಆ ಬಿಡುವಿನ ಸಮಯವನ್ನ ಉಪಯೋಗಿಸ್ಕೊಳ್ತಕ್ಕಂಥ ಕಲೆಯನ್ನ ಕಲಿಯದೆ ಹೋದದ್ದೇ ಆದ್ರೆ ಹುಚ್ಚ ಆಗ್ತಾನೆ. ಇವತ್ತು ನಾವು ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾ ಇದ್ದಾರೆ, ಮುಂದೊಂದು ಕಾಲದಲ್ಲಿ ನಾವು ದುಡ್ಡು ಕೊಟ್ಟು ಕೆಲಸವನ್ನ ಈಸ್ಕೊಳ್ಬೇಕಾಗುತ್ತೆ. ಕಾರಣ ಏನು? ಸುಮ್ಮನೆ ಕುಳಿತರೆ ಮನುಷ್ಯನ ಮನಸ್ಸು ಬಹಳ ಕೆಟ್ಟೋಗ್ತದೆ, ಹುಚ್ಚಾಗಿ ಹೋಗ್ತಾನೆ. ಅದಕ್ಕೆ ನಾನು ಹುಚ್ಚಾಗ್ಲಿಕ್ಕೆ ಇಷ್ಟ ಇಲ್ಲ, ಕೆಲಸ ಇಲ್ಲ, ಅದಕ್ಕೋಸ್ಕರ ಕೆಲಸ ಕೊಡಿ, ನಾನೇ ಒಂದಿಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ಕೆಲಸ ಮಾಡುವ ಜಾಗಕ್ಕೆ ನಾವು ದುಡ್ಡು ಕೊಟ್ಟು ಕೆಲಸ ಮಾಡಿ ನಮ್ಮ ಮನಸ್ಸನ್ನ ಎಂಗೇಜ್ ಮಾಡ್ತಕ್ಕಂಥ ದಿನಗಳು ತುಂಬಾ ತುಂಬಾ ಹತ್ತಿರದಲ್ಲಿ ಇರ್ತಕ್ಕಂಥ ಈ ದಿನಮಾನದಲ್ಲಿ ಮನುಷ್ಯ ಹುಟ್ಟಿರ್ತಕ್ಕಂಥದ್ದು ದುಡಿದು ಕೆಲಸ ಮಾಡಿ ಬದುಕಲಿಕ್ಕೋಸ್ಕರ ಅಷ್ಟೇ ಅಲ್ಲ, ತನ್ನ ಒಳಗಿನ ದಿವ್ಯತ್ವವನ್ನ ತಿಳ್ಕೊಳ್ಳಿಕ್ಕೋಸ್ಕರ ತನ್ನ ಸಮಯವನ್ನು ವಿನಿಯೋಗ ಮಾಡಲಿಕ್ಕೆ ಮನುಷ್ಯ ಜನ್ಮ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಈ ಕಾಲಘಟ್ಟದಲ್ಲಿ ನಾವು ನಮ್ಮ ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರವನ್ನು ಕೊಟ್ಟು 4-6 ಗಂಟೆಗಳ ಕಾಲ ಈ ರೀತಿಯಲ್ಲಿ ಕುಳಿತುಕೊಂಡು ಇಂತಹ ಸಭೆ ಸಮಾರಂಭಗಳಾದಾಗ ನಮ್ಮ ಬದುಕಿಗೆ ಒಂದಿಷ್ಟು ಸಂಸ್ಕಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ಮಿನಿಮಮ್ ಸಂಸ್ಕಾರವನ್ನು ಕೊಡದಲೇ ಹೋದದ್ದಾದ್ರೆ ಬದುಕು ದುಸ್ತರ ಆಗುತ್ತೆ ಮುಂದೊಂದು ಕಾಲಕ್ಕೆ.